ಲಕ್ಷ್ಮೇಶ್ವರ ಪಟ್ಟಣದ ಆಶ್ರಯ ಮನೆಗಳ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮತ್ತು ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ತಾರತಮ್ಯ ಕಿಸಾನ್ ಜಾಗೃತಿ ವಿಕಾಸ ಸಂಘದ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ. ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ತಮ್ಮತಿಮ್ಮಿ ಗುಡ್ಡದ ಸರ್ವೆ ನಂಬರ್ 129/1/2/3 ಸರ್ವೆ ನಂಬರ್ 154/7/8/9ರಲ್ಲಿ ನಿರ್ಗತಿಕರಿಗೆ ಆಶ್ರಯ ನಿವೇಶನ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರಿಂದ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ 438 ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದು, ಅದರಲ್ಲಿ 200ರಿಂದ 210ರವರೆಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 2013ರಲ್ಲಿ ಈ ಒಂದು ಕಾರ್ಯಾಲಯದಿಂದ ಪತ್ರದ ಮುಖಾಂತರ ಆದೇಶ ಮಾಡಿದ್ದರೂ ಇಲ್ಲಿಯವರೆಗೂ ಅರ್ಹ ಫಲಾನುಭವಿಗಳಿಗೆ ತಾರತಮ್ಯ ಮಾಡುವ ನೀತಿಯನ್ನು ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ಕೊಟ್ಟ ಅವಧಿಯ ಗಡುವಿನಲ್ಲಿ ಕಾರ್ಯೋನ್ಮುಖರಾಗುತ್ತೀರೆಂದು ಕಿಸಾನ್ ಜಾಗೃತಿ ವಿಕಾಸ ಸಂಘ ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದು, ಈ ಒಂದು 15 ದಿನಗಳ ಒಳಗಾಗಿ ಕಾರ್ಯೋನ್ಮುಖವಾಗದಿದ್ದರೆ ಕಿಸಾನ್ ಜಾಗೃತ ಸಂಘದಿಂದ ಉಗ್ರ ಹೋರಾಟವಾಗುತ್ತದೆ ಎಂದು ಮನವಿ ಮಾಡಿದ್ದಾರೆ. ಕಳಕಳಿಯ ಕೋರಿಕೆ, ಶೀಘ್ರದಲ್ಲೇ ಕೊಟ್ಟಿರುವ ಹಕ್ಕುಪತ್ರಗಳ ಫಲಾನುಭವಿಗಳಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಇನ್ನೂ ಹಂಚಬೇಕಾದ ಅರ್ಹ ಫಲಾನುಭವಿಗಳಿಗೆ 15 ದಿನಗಳೊಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಬೇಕು ಹಾಗೂ ಈಗಾಗಲೇ ಹಕ್ಕುಪತ್ರ ನೀಡಿರುವ ಆಯ್ಕೆ ಪಟ್ಟಿಯ ವಿವರಗಳನ್ನು ನೀಡಬೇಕು ಅಂತ ಕೋರಿಕೆ. ಕಿಸಾನ್ ಜಾಗೃತಿ ವಿಕಾಸ ಸಂಘ ಜಿಲ್ಲಾ ಅಧ್ಯಕ್ಷರು ನಿಂಗಪ್ಪ ದೇವೇಂದ್ರಪ್ಪ ಭಂಡಾರಿ ಹಾಗೂ ಶಿವಾನಂದ್ ಜಿ ಲಿಂಗಶೆಟ್ಟರ್ ತಾಲೂಕು ಅಧ್ಯಕ್ಷರು ಲಕ್ಷ್ಮೇಶ್ವರ ಹಾಗೂ ಮುಂಡ್ರಿಗಿ ತಾಲೂಕು ಅಧ್ಯಕ್ಷರು VS ಗಟ್ಟಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಈಗಾಗಲೇ ಪುರಸಭೆ ಕಾರ್ಯಾಲಯದಿಂದ ತಮ್ಮತಿಮ್ಮಿ ಸರ್ವೆ ನಂಬರ್ 124/1/2/3 ಹಾಗೂ ಸರ್ವೆ ನಂಬರ್ 154/7/8/9ರಲ್ಲಿ ನಿರ್ಗತಿಕರಿಗೆ ಆಶ್ರಯ ನಿವೇಶನ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರಿಂದ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ 438 ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದೀರಿ. ಅದರಲ್ಲಿ 200ರಿಂದ 210ರವರೆಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ರಾಜೀವ್ ಗಾಂಧಿ ವಸತಿಯಿಂದ 2013ರಲ್ಲಿ ತಮ್ಮ ಕಾರ್ಯಾಲಯಕ್ಕೆ ಪತ್ರ ಮುಖಾಂತರ ಆದೇಶ ಮಾಡಿದ್ದರೂ ಇಲ್ಲಿವರೆಗೆ ಅರ್ಹ ಫಲಾನುಭವಿಗಳಿಗೆ ತಾರತಮ್ಯ ಮಾಡುವ ನೀತಿಯನ್ನು ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ಕೊಟ್ಟ ಅವಧಿಯಲ್ಲಿ ಗಡುವಿನಲ್ಲಿ ಕಾರ್ಯೋನ್ಮುಖರಾಗುತ್ತೀರೆಂದು ಕಿಸಾನ್ ಜಾಗೃತಿ ವಿಕಾಸ ಸಂಘ ತಮ್ಮಲ್ಲಿ ಕೋರುತ್ತದೆ ಅಂತ ಮನವಿ. ಒಂದು ವೇಳೆ 15 ದಿನದೊಳಗೆ ಕಾರ್ಯೋನ್ಮುಖರಾಗದಿದ್ದರೆ ಹೋರಾಟ ಅನಿವಾರ್ಯವಾಗುತ್ತದೆ ಅಂತ ಕಿಸಾನ್ ಜಾಗೃತಿ ವಿಕಾಸ ಸಂಘ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದೆ.